ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಔರಾ ತಾಲೂಕಿನ ಹಂಗರ್ಗ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಸಂದೀಪ್ ಪಾಟೀಲ್ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಕೆ. 25 ವರ್ಷಗಳಿಂದ ನಡೀತಾ ಇರುವ ಸಮಸ್ಯೆ. ಟೋಕರಿಕೋಳಿ ಸಮಾಜಕ್ಕೆ ಸ್ಮಶಾನ ಭೂಮಿ ನೀಡುವಂತೆ ಸಮಾಜದಿಂದ ಮನವಿ. ಬಿಜೆಪಿ ವಿರುದ್ಧ ಗರಂ ಆದ ಸಚಿವ ಈಶ್ವರ್ ಖಂಡ್ರೆ. ಬಿಜೆಪಿ ಅವಧಿಯಲ್ಲೇ ವಕ್ಫ್ ನೋಟಿಸ್ ನೀಡಲಾಗಿತ್ತು, ಜಿಲ್ಲೆಯಲ್ಲಿ ಯಾರಿಗೂ ನೋಟಿಸ್ ನಾವು ನೀಡಿಲ್ಲ, ದಾಖಲೆ ಇದೆಯಾ ಎಂದು ಪ್ರಶ್ನಿಸಿದ ಸಚಿವರು. ಸರ್ಕಾರ ಸುಭದ್ರವಾಗಿದೆ, ಬಿಜೆಪಿಯವರು ಹೊಟ್ಟೆ ಕಿಚ್ಚಿನಿಂದ ಆರೋಪ ಮಾಡ್ತಾ ಇದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅಬ್ಬರ. ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಮೆಹರೋಜ್ ಖಾನ್ ವೇದಿಕೆ ಮೇಲೆ ಕೂಡಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ಶಾಸಕರು. ನಾನು ನಿಗಮ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಕೆಳಗೆ ಕೂತಿದ್ದೆ, ಸಂವಿಧಾನ ಪ್ರೋಟೋಕಾಲ್ ನೋಡಿಕೊಂಡು ಮೇಲೆ ಹತ್ತಿಸಿ ಎಂದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಬೆಂಗಳೂರಿನಲ್ಲಿ ಆಯೋಜಿಸಿದ ಚಿತ್ರಕಾರ ಪ್ರಶಸ್ತಿ ಪ್ರದಾನ ಸಮಾರಂಭ 2024 ಕಲಾತ್ಮಕ ಪ್ರತಿಭೆ ಮಹೋತ್ಸವದಲ್ಲಿ ಪ್ರಕಟಿಸಿದ ಅದ್ಭುತ ಚಿತ್ರಕಲೆಗಳು. ಬೀದರ್ನ ಪ್ರತಿಭೆ NS ಕುಂಬಾರ್ ಅವರಿಂದ ಅಸಾಧಾರಣ ಪ್ರತಿಭೆ ಅನಾವರಣ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಔರಾ ತಾಲೂಕಿನ ಹಂಗರ್ಗ ಗ್ರಾಮ 25 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲ್ತಾ ಇದೆ. ಜನರು ದೂರದಿಂದ ನೀರನ್ನು ತರ್ತಾ ಇದ್ದಾರೆ. ಆಸ್ಪತ್ರೆ ಇಲ್ಲ, ಸ್ಮಶಾನ ಭೂಮಿ ಅಂತೂ ಮೊದಲೇ ಇಲ್ಲ. ದಯವಿಟ್ಟು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮದ ಯುವ ಮುಖಂಡ ಸಂದೀಪ್ ಪಾಟೀಲ್ ಹಂಗರ್ಗ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು. ಟೋಕರಿಕೋಳಿ ಸಮಾಜದ ಜನರು ಮರಣ ಹೊಂದಿದ್ರೆ ಹೂಡಲು ಸ್ಮಶಾನ ಭೂಮಿ ಇಲ್ಲ. ಹೀಗಾಗಿ ಸಮಾಜ ಆಗಿರತಕ್ಕಂಥ ಗಂಭೀರ ಸ್ಥಿತಿ ಬಂದೊದಗಿದೆ. ಆದ್ದರಿಂದ ನಗರದಲ್ಲಿ 5 ಎಕರೆ ಜಮೀನನ್ನು ಮಂಜೂರು ಮಾಡಿಸಬೇಕೆಂದು ಸಮಾಜದ ಮುಖಂಡರಾಗಿರುವಂತಹ ಸುನಿಲ್ ಭಾವಿಕಟ್ಟಿ ಅವರ ಒಂದು ನೇತೃತ್ವದ ತಂಡ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆಗೂ ಮುನ್ನ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ವೇಳೆ ಅಂಗವಿಕಲ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಆ ಒಂದು ವಾಹನ ಚಾಲಕರಿಗೆ ಅಂದರೆ ಅಂಗವಿಕಲ ಒಂದು ಫಲಾನುಭವಿಗಳಿಗೆ ಆ ವಾಹನಗಳ ಒಂದು ಚಾವಿಯನ್ನು ವಿತರಣೆ ಮಾಡಿದರು ಸಚಿವರು. तकलीफ है सर। हाँ जी, परमानेंट बस और स्मशान भूमि नहीं है। गवर्नमेंट हॉस्पिटल नहीं है, स्मशान भूमि नहीं है बोल के लिखे सर। बिल्कुल दिया हूँ सर, 100 बार दिया हूँ सर। ऐसे पेपर DC ऑफिस में पूरे ऐसे जमा हो गए होंगे सर। पूरे लोग हैं, आप रात को भी मिलते हैं हमें। किसी समाज के लिए भी नहीं है, उससे भी नहीं है सर, एक भी सिंगल नहीं है। 2 एकड़ 20 गुंठा पंचायत के नाम पे जमीन हुआ है ऑलरेडी, कब्जे में नहीं है सर। और फर्स्ट बोले तो पानी का बहुत बड़ा समस्या है सर। आप आतो बोल के बोले आना पड़ता, मैं हाथ जोड़ रहा हूँ, आप सबके पाँव पड़ता हूँ गांव के लिए। 25 साल से पानी की समस्या, इतनी गहरी समस्या है सर। आप आतो बोल के बोले, सर को भी बोले, सर कल सर को भी मिला। हम 30 तारीख के अंदर आपके पास से डेट देके विजिट करना पड़ता सर। आपकी कौन सा गाँव बोले? हंगरगा। हाँ सर, बॉर्डर को है ना? बॉर्डर को है सर। और दूसरी बात, बच्चों को प्राइमरी हाई स्कूल में शौचालय नहीं है सर। ईमानदारी से नहीं है सर। है बोले तो मेरे को फांसी दो सर, मैं आपका इंसान हूँ, मैं बोल नहीं सकता दूसरा, मगर नहीं। और दूसरी बात, हंगरगा तांडा बोल के एक एस्टिमेट है सर 24 लाख का, टोटली बोगस है सर। वो 10 बार सभी अफसरों को मिला, कोई रिस्पांस नहीं दे रहा। क्या करना है कर लो बोल के बोल रहे सर। मैं कल साहब को भी मिला, स्पेशली ये दो बोल के बोले, इसके लिए करके लाया सर। ये भी हंगरगा तांडा
ये इतना होना बन के कर रहे तो हमारा एक ही है सर, आत्मदहन करना। अब मैं पहले ही बोला हूँ सर, पैसे बातें मत करो सर मैं आपको देख के नहीं बोल नहीं सक रहा हूँ सर, बहुत परेशानी में है। ಬಿಸಿಲಿ ಜಾರಮ್ಮ ಏನಾಗಿದೆಲ್ಲ ಬೋಗಸ್ ಸಂಘಗಳು ಮಾಡ್ಕೊಂಡ್ರು ಅಂತಲ್ಲ. ಇದರಲ್ಲಿ ಸರ್ ಭಾಳ ಸಮಸ್ಯೆ ಆಗ್ತದೆ. ಯಾರು ಸತ್ರ ಸರ್ ಪೂರಾ ಸಾಯಂಕಾಲ ರಾತ್ರಿ 8-9 ಜನ ಬಾಡಿ ಇಟ್ಕೊಂಡು ಎಲ್ಲೂ ಜಾಗ ಕಡೆ ಭಾಳ ಸಮಸ್ಯೆ ಇದೆ ಸರ್ ಮಂಜಾಲ. ಅದೊಂದು ಮಾಡಿ ಸರ್. ಹಂಗೆ ಸಿಂಧುತ್ವ ಪ್ರಮಾಣ ಪತ್ರ ಮೇಡಮ್ ಸ್ವಲ್ಪ ಸರಳ ರೀತಿಲಿ ಕೊಡ್ರಿ ಮೇಡಮ್. ಭಾಳ ಸಮಸ್ಯೆ ಆಗ್ತದೆ, ಜನರಿಗೆ ನೌಕರಿ ಆಗೋದೇ ಭಾಳ ಕಷ್ಟ ಮೇಡಮ್. ನೌಕರಿ ಕೋಳಿ ಮತ್ತು ಗೊಂಡ ಸಮುದಾಯವರಿಗೆ ಎರಡು ಸಮುದಾಯಕ್ಕೆ ಸರ್ ಈಗ ದಾಖಲಾತಿ ಆದ್ರ ಮೇಲೆ ಅವರಿಗೆ ಡೊಂಗರಿಗಳು ತಿಳಿಸಿದ್ದಾರೆ. ಅವಾಗೆಲ್ಲ ಓದಿಲ್ಲ ಸರ್ ಅವಾಗ ಜನ. ಈಗ ಅವಾಗಿಂದೆಲ್ಲ ದಾಖಲೆ ಎಲ್ಲ ಸ್ವಲ್ಪ ಹೇಳಿ ಸರ್. ಸ್ವಲ್ಪ ನೌಕರಿ ಆಗದೆ ಭಾಳ ಕಷ್ಟ ಮೇಡಮ್. ಎಲ್ಲರೂ ಸಮುದಾಯ ಭವನ ನಂಗೆ ಸರ್, ಸಮುದಾಯ ಭವನ ಅಂತ ವಾಲ್ಮೀಕಿ ಭವನ. ಬಿಜೆಪಿಯವರು ಹೊಟ್ಟೆ ಕಿಚ್ಚಿನಿಂದ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ಏನೂ ಆಗೋದಿಲ್ಲ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಮಹಾರಾಷ್ಟ್ರದಲ್ಲಿ ನಾವು ಜಯಭೇರಿಯನ್ನು ಬಾರಿಸ್ತೇವೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು ಗ್ಯಾರಂಟಿ ಎಫೆಕ್ಟ್ನಿಂದ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾ ಇಲ್ಲ. ಆದಾಯ ಪ್ರಮಾಣ ಪತ್ರದ ಒಂದು ಆಧಾರದ ಮೇಲೆ ಸೂಕ್ತ ನಿರ್ಧಾರವನ್ನು ಕೈಗೊಂಡು ನ್ಯಾಯಸಮ್ಮತವಾದ ನಿರ್ಧಾರವನ್ನು ಕೈಗೊಂಡು ಬಿಪಿಎಲ್ ಕಾರ್ಡನ್ನು ನೀಡುವಂಥ ನಿರ್ಧಾರ ಕೈಗೊಳ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ವಕ್ಫ್ ಕುರಿತು ನಾವು ಒಂದು ಕೂಡ ನೋಟಿಸ್ ನೀಡಿಲ್ಲ. ಅಪರಾಧ ಮಾಡೋದು ಬಿಜೆಪಿಯವರು, ಇದರಲ್ಲಿ ನಮ್ಮ ಯಾವುದೇ ತಪ್ಪಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿಜೆಪಿ ಅವಧಿಯಲ್ಲಿ ವಕ್ಫ್ ಎಂದು ತಿದ್ದುಪಡಿ ಮಾಡಿರುವಂತಹ ಉದಾಹರಣೆ ಇದ್ದರೆ ಅದಕ್ಕೆ ನ್ಯಾಯ ಒದಗಿಸುವಂಥ ಕಾರ್ಯ ನಾವು ಮಾಡ್ತಾ ಇದ್ದೇವೆ. ಶಕ್ತಿ ಯೋಜನೆ ಅಡಿಯಲ್ಲಿ ಉಳಿದ ಬಾಕಿ ಅನುದಾನದ ಒಂದು ಹಣ ಕೆಲವೇ ದಿವಸಗಳಲ್ಲಿ ನೀಡಲಾಗುವುದು. ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ಇರಲಿವೆ, ಬಂದ್ ಆಗೋದಿಲ್ಲ ಅನ್ನುವಂಥ ಮಾತನ್ನ ಈಶ್ವರ್ ಖಂಡ್ರೆ ಹೇಳಿದರು. ಗವಿಯಪ್ಪ ಅಂತ ಹೇಳಿ ಹಿಂದಿನ ಬಿಜೆಪಿ ಸರ್ಕಾರ ಸರಿಯಾಗಿತ್ತು, ಇವಾಗ ತಾರತಮ್ಯ ಮಾಡ್ತಾ ಇದ್ದಾರೆ, ಅನುದಾನ ಸಿಗ್ತಾ ಇಲ್ಲ, ಯಾರನ್ನೂ ಬೆಲೆ ಕೊಡ್ತಾ ಇಲ್ಲ ಸರ್ಕಾರದಲ್ಲಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಶಾಸಕರು ಆರೋಪ ಮಾಡ್ತಾರೆ ಸರ್. ಏನು ನೋಡಿ, ಗವಿಯಪ್ಪ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿಕೆ ಕೊಟ್ಟಿದ್ದಾರೆ ಸರ್. ಇವತ್ತು ಅರ್ಥ ಆಯ್ತಾ, ನನಗೆ ಬಹಳ ಅತ್ಯಂತ ಆತ್ಮೀಯರಾಗಿದ್ದಾರೆ, ನಮ್ಮ ಸ್ನೇಹಿತರಾಗಿದ್ದಾರೆ. ಅವ್ರದ್ದೇನು ಸಮಸ್ಯೆ ಇದೆ ನಾನು ಮಾತಾಡ್ತೇನೆ, ಅದನ್ನು ಬಗೆಹರಿಸ್ತೇವೆ, ಬಗೆಹರಿಸ್ತಾರೆ. ಏನು ಹೇಳ್ತೀರಿ ಸರ್ ನಿಮ್ಮ ಸ್ನೇಹಿತರಿಗೆ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಬಗ್ಗೆ? ನೋಡಿ, ಅವ್ರು ಹೇಳಿಕೆ ಕೊಟ್ಟಿರ್ಲಿಕ್ಕಿಲ್ಲ, ನೀವು ಮಾಧ್ಯಮದವರು ಅದಕ್ಕೆ ತಿರುಗಿಸ್ಬಿಡ್ತೀರಿ. ಏನಾದ್ರು ಹೇಳಿದ್ರೆ ಅದಕ್ಕೆ ನಾನು ಅದನ್ನು ನಂಬೋದಿಲ್ಲ. ಸರ್, ಶಕ್ತಿ ಯೋಜನೆ 238 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ವಾಯು ಕರ್ನಾಟಕ ಸಾರಿಗೆ. ನೋಡಿ, ನೀವು ಅರ್ಥ ಮಾಡಿಕೊಳ್ಳ್ರಿ, 55,000 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಮಂಜೂರು ಇಕ್ಕಿದ್ದೇವೆ, ಅನುದಾನ ಇಕ್ಕಿದ್ದೇವೆ, ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. 238 ಕೋಟಿ ರೂಪಾಯಿ ಏನಿದೆ 8 ದಿವಸದಲ್ಲಿ ಕೊಟ್ಬಿಡ್ತಾರೆ. ಸಣ್ಣ ಸಣ್ಣ ವಿಷಯ ಇಲ್ಲ. ನೀವು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗ್ಯಾರ. ಅದಕ್ಕೇನು ಹೇಳ್ತಾರೋ 10 ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಮುನಿಯಪ್ಪ ಕೂಡ ಈಗ ಅರ್ಥ ಮಾಡಿಕೊಳ್ಳ್ರಿ, ಈ ರಾಜ್ಯದಲ್ಲಿ ಏನು ಸುಮಾರು 6 ಕೋಟಿ 7 ಕೋಟಿ ಜನಸಂಖ್ಯೆ ಇದೆ. ಎಷ್ಟು ಪರ್ಸೆಂಟೇಜ್ ಬಡತನಕ್ಕಿಂತ ಕೆಳಗಡೆ ಜನ ಇದ್ದಾರೆ? ಎಷ್ಟು ಪರ್ಸೆಂಟೇಜ್ ಇದ್ದಾರೆ? ಕಟ್ ಮಾಡ್ತಾ ಇದ್ದಾರೆ ಸರ್. ಯಾವ ಎಫೆಕ್ಟ್ ಇಂದ ಕಟ್ ಮಾಡ್ತಾ ಇಲ್ಲ. ಇದು ಸತ್ಯದ ಮೇಲೆ ನ್ಯಾಯಸಮ್ಮತವಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ಯಾರು ಇವತ್ತು ಟ್ಯಾಕ್ಸ್ ಕಟ್ತಾ ಇದ್ದಾರೆ? ಸಾಹುಕಾರಿದ್ದಾರೆ, ಶ್ರೀಮಂತರಿದ್ದಾರೆ, ಕಾರ್ ಇದೆ. ಇವತ್ತು ಏನೊಂದು ಮಾನದಂಡ ಇದೆ ಅವರಿಗೆ. ಇವತ್ತೇನು ಅವರ ಇನ್ಕಮ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಇವತ್ತು ನಾವು ತೀರ್ಮಾನ ಮಾಡ್ತೀವಿ. 1,20,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅವ್ರು ಅರ್ಹರಿರೋದಿಲ್ಲ. 5 ಲಕ್ಷ ಇದ್ದವರು ತಗೋತಾರೆ, 20 ಲಕ್ಷ ಇದ್ದವರು ತಗೋತಾರೆ ಅಂದರೆ ಸರಿನಾ? ಅದು ಯಾರ ಹಣ? ಅದು ತೆರಿಗೆ ಪಾವತಿದಾರ ಹಣ, ಇದು ಬಡವರ ಹಣ. ಆ ಹಣ ಉಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ನ್ಯಾಯಸಮ್ಮತವಾಗಿ ಯಾರು ಬಡತನಕ್ಕಿಂತ ಕೆಳಗಡೆ ಇದ್ದಾರೆ ಅವ್ರು ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಅವರೆಲ್ಲರದು ಯಾರ್ದಾದ್ರೂ ಅಂಥದ್ದು ಏನಾದರೂ ಅಪ್ಪಿತಪ್ಪಿ ಅದು ರದ್ದಾಗಿದ್ದರೆ ಅದನ್ನು ಪುನಃ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೇವೆ. ವಕ್ಫ್ ಎಲ್ಲ ಪ್ರಾರಂಭ ಮಾಡಿದ್ದು ಬಿಜೆಪಿ ಅವರೇ. ಸರ್ಕಾರ ನಿಮ್ದಿದೆಯಲ್ಲ ಸರ್, ಅವ್ರು ಮಾಡೋರು. ಈ ಪ್ರೆಸೆಂಟ್ ಗವರ್ಮೆಂಟ್ ಯಾರ್ದಿದೆ ನೋಡಿ, ಈಗ ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದಾದ್ರೂ ನೋಟಿಸ್ ಕೊಟ್ಟಿದ್ದೇವೆ? ನಿಮ್ಮಲ್ಲಿ ಒಂದು ದಾಖಲೆ ಇದೆಯಾ? ನಾನು ಜಿಲ್ಲಾಧಿಕಾರಿ ಪೂರ್ತಿ ಜಿಲ್ಲಾಧಿಕಾರಿಯವರಿಗೆ ಮಾತನಾಡಿದ್ದೇನೆ. ನಾವು ಒಂದನ್ನೂ ನೋಟಿಸ್ ಇಶ್ಯೂ ಮಾಡಿಲ್ಲ, ಒಂದನ್ನೂ ಪಾಣಿ ನಮ್ದು ತಿದ್ದುಪಡಿ ಆಗಿಲ್ಲ. ಯಾರು ಜವಾಬ್ದಾರರು? ಹಿಂದಿನ ಸರ್ಕಾರ ಯಾವುದಿತ್ತು ಹೇಳಿ, ನೀವೇ ಹೇಳಿ. ಯಾಕೆ ಇಲ್ಲ ಸಲ್ಲದು? ಬಿಜೆಪಿನೇ ಹೊಣೆ, ಬಿಜೆಪಿಯವರೇ. ನೋಡಿ, ಅಪರಾಧ ಮಾಡೋರು ಬಿಜೆಪಿಯವರು. ಇವತ್ತು
ದೂರು ಕೊಡೋರು ಬಿಜೆಪಿಯವರು, ಈಗ ಸರಿ ನೀವು ತನಿಖೆನೂ ಬಿಜೆಪಿಯವರು ಮಾಡ್ತೀವಿ ಸರ್, ಯಾವ ರೀತಿ ಒಂದು ಸರಿ ಮತ್ತೆ ತೀರ್ಮಾನ ಬಿಜೆಪಿನೇ ಕೊಡ್ತಾ ಅಂತಾರೆ. ನೀವು ಅರ್ಥ ಮಾಡ್ಕೋಬೇಕು. ಮಾಧ್ಯಮದವರು ಸುಮ್ಮನೆ ಯಾರಿಗೂ ಅನ್ಯಾಯ ಕೊಡೋದಿಲ್ಲ. ಸಿಎಂ ಹೇಳಿದ್ದಾರೆ ಯಾವ ರೈತರಿಗೂ ಒಕ್ಕಲೆಬ್ಬಿಸುವುದಿಲ್ಲ. ಅಪ್ಪಿತಪ್ಪಿ ಯಾರ್ದಾದ್ರೂ ಹಿಂದೆ ಬಿಜೆಪಿಯ ಕಾರ್ಯಕಾಲದಲ್ಲೂ ಉದ್ದೇಶಪೂರ್ವಕವಾಗಿ ಆಗಲಿ ಅಥವಾ ಅಪ್ಪಿತಪ್ಪಿ ಆಗಲು ಯಾವುದೇ ತನಿಖೆ ಮಾಡದೆ ಒಂದು ವೇಳೆ ವಾಕ್ಫ್ ಅಂತೇಳಿ ಹೇಳಿ ತಿದ್ದುಪಡಿ ಮಾಡಿದ್ದರೆ ಅದನ್ನು ಮತ್ತೆ ಪುನಃ ಆ ರೈತರಿಗೆ ವಾಪಸ್ ಕೊಡಲಾಗುವುದು. ಆ ಪಾಣಿ ಏನು ರೆವೆನ್ಯೂ ಖಾತೆಯಲ್ಲಿದೆ ಅದನ್ನು ಬದಲಾವಣೆ ಮಾಡಿ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ. ಇದಕ್ಕಿಂತ ಜಾಸ್ತಿ ಏನ್ ಬೇಕು ಸರ್? ಉಡುಪಿ ಜಿಲ್ಲೆಯಲ್ಲಿ ಇನ್ಆಕ್ಟಿವ್ ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಾಗಿ ನೂತನವಾಗಿ ನೇಮಕಗೊಂಡ SR ಮೆಹರೋಜ್ ಖಾನ್ ಅವರು ಕೆಡಿಪಿ ಸಭೆಯ ವೇದಿಕೆ ಮೇಲೆ ಕುಳಿತಿದ್ದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮತ್ತು ಶಾಸಕ ಶರಣು ಸಲಗರ್ ಅವರು ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಿಗೆ ಸಂವಿಧಾನದ ಅಡಿಯಲ್ಲಿ ಪ್ರೋಟೋಕಾಲ್ ಪ್ರಕಾರ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ಇದೆಯೋ ಇಲ್ವೋ ಎಂಬುದನ್ನು ತಾವೇ ವಿಚಾರ ಮಾಡಿ ಕೂಡಿಸಿಕೊಳ್ಳಿ ಎಂದು ಪ್ರಗತಿ ಎನ್ನುವಂಥ ಅಧಿಕಾರಿಗಳು ಈ ಮಾತನ್ನು ಹೇಳಿದಾಗ ಸಚಿವ ಈಶ್ವರ್ ಖಂಡ್ರೆ ಅವರು ಇದನ್ನು ಸೀರಿಯಸ್ ಆಗಿ ತಗೊಳ್ರಪ್ಪ, ಬೇಗ ಈ ಕೆಲಸ ಮಾಡಿಕೊಡಿ, ಅದು ಆ ರೀತಿ ಆಗೋದು ಬೇಡ, ಮಕ್ಕಳಿಗೆ ಆಹಾರ ಸಂಪೂರ್ಣವಾಗಿ ಪೂರೈಕೆ ಆಗಬೇಕು, ಪೌಷ್ಟಿಕ ಆಹಾರ ಅಪೌಷ್ಟಿಕ ಆಹಾರ ಇದ್ರ ಬಗ್ಗೆ ಡಿವೈಡ್ ಮಾಡಬೇಕು. ಇದೇ ವೇಳೆ ಕೆಡಿಪಿ ಸಭೆಯಲ್ಲಿ ಅಕ್ಷರ ಆವಿಷ್ಕಾರ ಎನ್ನುವಂಥ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಜೊತೆಗೆ ಅಂಧ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಉಚಿತವಾಗಿ ವಿತರಣೆ ಮಾಡಲಾಯಿತು. ಬಳಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೃಷಿ ಇಲಾಖೆ ಕುರಿತು ಚರ್ಚೆ ಆರಂಭವಾದಾಗ ಚೆಕ್ ವಿತರಣೆ ವಿಷಯದಲ್ಲಿ ಕೃಷಿ ಅಧಿಕಾರಿಯನ್ನ ಸಚಿವ ಖಂಡ್ರೆ ಅವರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಕೃಷಿ ಅಧಿಕಾರಿಗೆ ಕಾಮನ್ ಸೆನ್ಸ್ ಇದೆಯಾ, ಬುದ್ಧಿ ಇದೇನಪ್ಪ ಎಂದು ಸಚಿವರು ಗರಂ ಆದರು. ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಮೊದಲು ಚೆಕ್ ಮೂಲಕ ಪೇಮೆಂಟ್ ಆಗ್ತಾ ಇತ್ತು, ಇದೀಗ ಡಿಬಿಟಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾಮನ್ ಸೆನ್ಸ್ ಬೇಕಪ್ಪ, ರಿಜೆಕ್ಟ್ ಆಗೋ ಪ್ರಶ್ನೆ ಬರೋದಿಲ್ಲ. ಇದೆಯಾ ಚೆಕ್ ಕೊಟ್ಟಿದ್ಮೇಲೆ ಹೆಂಗೆ ರಿಜೆಕ್ಟ್ ಆಗುತ್ತೆ? ನಿಮ್ಮ ಪೇಮೆಂಟ್ ಎಲ್ಲ ಅಪ್ರೂವ್ ಆಗಿರ್ತಾರೆ ಸರ್. ಇದರಲ್ಲಿ ಸರ್ ತಾವು ಚೆಕ್ ಕೊಟ್ಟಿದ್ದು ನಿಜ ಇದೆ ಸರ್. ಹಿಂದೆ ಏನಾಗ್ತಿತ್ತು ಸರ್, ನಮ್ಮ ಕಡೆಯಿಂದ ಚೆಕ್ ಮೂಲಕ ಪೇಮೆಂಟ್ ಆಗ್ತಿತ್ತು ಸರ್. ಕ್ರಮೇಣವಾಗಿ DBT ಮೂಲಕ ಈಗ ಪೇಮೆಂಟ್ ಆಗ್ತಾ ಇದೆ ಸರ್. ಸೊ ಇಂಥವು ತಮ್ಮದು ಬಾಲ್ಕಿದು ಒಂದು ಕೇಸ್, ಇನ್ನು ಉಳಿದಂಥದ್ದು 5 ಕೇಸ್ ಸರ್. ಅವು ಆಲ್ರೆಡಿ ಟೋಟಲ್ 8 ಅದಾವೆ ಸರ್. 8ರಲ್ಲಿ ಸರ್ ಒಂದು ಸ್ನೇಕ್ ಬೈಟ್ ಇದೆ, ಒಂದು ಬಣಿವೆ ಸುಟ್ಟಿದೆ ಸರ್.
ಅದನ್ನ ಬಿಟ್ಟರೆ ಆತ್ಮಹತ್ಯೆದು 6 ಕೇಸ್ ಆಗ್ತಾವೆ ಸರ್. 6 ಕೇಸ್ ಇದೆಯಾ? ಎಸ್ ಸರ್, 6 ಕೇಸು ನಿಮ್ಮ ಕಮಿಟಿಯಲ್ಲಿ ಅಪ್ರೂವ್ ಆಗಿದೆ? ಆಗಿದೆ ಸರ್. AC ಕಮಿಟಿಯಲ್ಲಿ ಎಸ್ ಸರ್. ಅಪ್ರೂವ್ ಆಗಿ ನಿಮ್ಗೆ ಅವರಿಗೆ ದುಡ್ಡು ಬರಬೇಕು ಅಂತ ನಾವು ಚೆಕ್ ವಿತರಣೆ ಮಾಡಿದ್ದೇವೆ. ಎಸ್ ದುಡ್ಡು ಅವ್ರ ಖಾತೆಯಲ್ಲಿ ಜಮಾ ಆಗ್ತಾ ಇಲ್ಲ. ಅದೇ ಸರ್, ಅಂದರೆ ತಾವು ಇಶ್ಯೂ ಮಾಡಾದ್ಮೇಲೆ ಸರ್ ಅದು ಆ್ಯಕ್ಚುಲಿ ಡೆಬಿಟ್ ಮೂಲಕ ಪೇಮೆಂಟ್ ಆಗಬೇಕಾಗಿತ್ತು ಸರ್, ಅಲ್ಲೇ DSSPದಿಂದ ಸರ್. ಅದು ಚೆಕ್ ನಾವು ಕೊಟ್ಟಾದ್ಮೇಲೆ ಸರ್. ಸೊ ಅಲ್ಲಿ ಈ ಹಳೆ ಕೇಸ್ ಇದಾವೆ ಅಂತ ಅವ್ರು ಏನು ಮಾಡಿದ್ರು ಸರ್, ಇಲ್ಲಿ ಈ 6 ಕೇಸ್ನಲ್ಲಿ ಯಾರ್ಯಾರು ವಿಳಂಬ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಒಂದು ವರದಿ ಕೇಳಿದ್ದಾರೆ ಸರ್ ನಮ್ಮ ಕಡೆಯಿಂದ. ಮೋರ್ ದನ್ 6 ಮಂತ್ಸ್ ಓಲ್ಡ್ ಕೇಸಸ್ ಇದ್ದಾವೆ ಸರ್. 6 ಮಂತ್ಸ್ ಒಳಗಡೆ ಇದ್ದರೆ ನಾವು ಇಲ್ಲಿಂದ ಮಾಡಿ ಕಳಿಸ್ಕೊಡ್ತೀವಿ. ಮೋರ್ ದೆನ್ 6 ತಿಂಗಳಕ್ಕಿಂತ ಮೇಲೆ ಆಗಿದೆ, ಅದಕ್ಕೆ ಸರ್ಕಾರಕ್ಕೆ ಕಳಿಸ್ಬೇಕಾಯಿತು. ಮತ್ತೆ ಅದರಿಂದ ದುಡ್ಡು ರಿಲೀಸ್ ಆಗಬೇಕು. ಈಗ ಸರ್ ಲೆಟರ್ ಬಂದಿದೆ, ಐ ಥಿಂಕ್ 10 ಡೇಸ್ ಬ್ಯಾಕ್. ಯಾರ್ದು ತಪ್ಪಿದೆ, ಯಾರು ಲೇಟಾಗಿ ಕಳಿಸಿದ್ದಾರೆ ಅಂತ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ನಮಗೆ ಕಳಿಸಿ ನಾವು AC ಮತ್ತು JD ಅಗ್ರಿಕಲ್ಚರ್ನಿಂದ ಬರ್ತೀವಿ ಸರ್. ರಿಸೀವ್ ದಿ ರಿಪೋರ್ಟ್ ಆ್ಯಂಡ್ ಆ್ಯಕ್ಷನ್ ತಗೊಂಡು ಮತ್ತೆ ಕಳಿಸ್ತೀವಿ. ದುಡ್ಡು ರಿಲೀಸ್ ಮಾಡಿ ನೆಕ್ಸ್ಟ್ ಫರ್ದರ್ ಆಕ್ಷನ್ ತಗೊಂಡು ಅಂತ ಹೇಳ್ಬೇಕಾಗಿಲ್ಲ. ಅವರಲ್ಲಿ ದುಡ್ಡು ಏನು ಕೊಡಿ, ನಾನು ಯಾರಿಗೆ ಬರುತ್ತೆ ಸಂಬಂಧಪಟ್ಟ ಲಕ್ಷ್ಮಿಯವರು ಬರುತ್ತೆ, ಅದಕ್ಕೆ ಬರುತ್ತೆ. ಲಕ್ಷ್ಮಿಯವರು ಫೋನ್ ತಗೋ, ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ. ಇರಲಿ, ನಾನು ನಿಗಮ ಮಂಡಳಿ ಚೇರ್ಮನ್ ವಿತ್ ಆಲ್ ಫೆಸಿಲಿಟೀಸ್. ಇದು ಚೇರ್ಮನ್, ಇದು ಕ್ಯಾಬಿನೆಟ್ಗಿನ ಮೇಲೆ ಆಲ್ ಫೆಸಿಲಿಟೀಸ್ ಆರ್ಡರ್ CM ಅವರು PS ಯಡಿಯೂರಪ್ಪ ಕೊಟ್ಟ ಆಗ ನಾನು ಎದುರೇ ಕುಂತಿದ್ದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಎಲ್ಲೂ ಕೂಡ ನಿಮ್ಮ ಸರ್ಕಾರ ಅಲ್ಲ, ಅಧಿಕಾರಿಗಳಿಗೆ ಗೊತ್ತಾಗಬೇಕು ಯಾವ ತರ ಸಂವಿಧಾನದ ಪ್ರೋಟೋಕಾಲ್ ಬಂತು ನಿಮ್ಗೆ ಬಿಟ್ಟಿ ಸರ್. ನಾವೇನು ಪ್ರೋಟೋಕಾಲ್ ಬಗ್ಗೆ ಮಾಡಬೇಕಿಲ್ಲ. ನಾವು ಏನು ಶಿಷ್ಟಾಚಾರ ಇದೆ ನಿಮ್ಮ ಅನಿಸಿಕೆ ಇದ್ರೆ ನಾನು ಅದ್ರ ಬಗ್ಗೆ ಶಿಷ್ಟಾಚಾರ ಬಗ್ಗೆ ನಿಮ್ಗೆ ಸುಳ್ಳು ನಾನು ಹೇಳೋದು. ಇವರಲ್ಲಿ ಎಷ್ಟು ಹತ್ತು 1 ಕ್ವಿಂಟಲ್ ಹತ್ತು ಅಂತ ತಿಳ್ಕೊಳ್ಳಿ, 25 kg ಬ್ಯಾಡಿಯಲ್ಲಿ ಉಳಿಸ್ತಾರೆ ಇವರು. ಅಲ್ಲಿ ನೀರೆಲ್ಲ 1 ಕ್ವಿಂಟಲ್ ಸಂಖ್ಯೆಗೆ ಅನುಗುಣವಾಗಿ ಇವರು ಎಲ್ಲಿ 25 ಸರ್ ಅದು ಏನು ಸ್ಟಾಕ್ ಮೇಂಟೈನ್ ಮಾಡೋದು ಏನಿಲ್ಲ, ಡೈರೆಕ್ಟ್ ಇಳಿಸ್ತಾರೆ ಹೋಗ್ತಾರೆ. ಅಸೆಸ್ಮೆಂಟ್ ಅದು ಇವರು 25% ಕೊಡ್ತಾರೆ, ಅದರೊಳಗೆ ಬೇರೆ ಅರ್ಧ ಖರ್ಚಾಗಲ್ಲ. ಇವ್ರು ಕೊಡೋದೇ 25% ರೇಷನ್ ಬೇರೆ ಕೊಡೋದು. ಅಷ್ಟು ನಮ್ಮ ಸರ್ಕಾರಿ ಶಾಲೆಗಳೊಳಗೆ ಮಕ್ಕಳ ಸಂಖ್ಯೆ ಅಷ್ಟು ಕಡಿಮೆ ಇದ್ದ ಶಾಲೆಗಳು ಅದು ಏನು ಹೋಯ್ತು, ಅದು ಹಾಕ್ತಾರೆ ಎಲ್ಲಿ ಇಲ್ಲ. ನೀವು ಅದರಲ್ಲೇ ಕಡಿಮೆ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ ಅನ್ನೋದು ಒಂದು ಅಲ್ಲ. ಇನ್ನೊಂದು ಹೇಳ ಸರ್, ಇವ್ರು ಬ್ಯಾಡಿ ಚೀಲ ತಂದು ಇಳಿಸ್ತಾರೆ ಒಂದೊಂದು ಸ್ಕೂಲ್. ಬಹುನಿರೀಕ್ಷಿತ ಚಿತ್ರಕಾರ ಅಂತಾರಾಷ್ಟ್ರೀಯ ಕಲಾ ಸ್ಪರ್ಧೆ ಪ್ರದರ್ಶನ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೆಂಗಳೂರಿನ ರಂಗೋಲಿ ಮೆಟ್ರೋ ಆರ್ಟ್ಸ್ ಸೆಂಟರ್ನಲ್ಲಿ ಯಶಸ್ವಿಯಾಗಿ ಆಯೋಜನೆಗೊಂಡಿತು. NS ಕುಂಬಾರ್ ಕಲಾ ಅಕಾಡೆಮಿಯ ಈ ಸಮಾರಂಭವನ್ನು ಆಯೋಜಿಸಿದ್ದು ಎಲ್ಲ ವಯಸ್ಸಿನ ಕಲಾವಿದರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಅವರ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಇದೇ ವೇಳೆ ಆರ್ಟ್ ಸೆಂಟರ್ನ ಸಂಸ್ಥಾಪಕಿ ಯಮುನಾ ಹರಿಸಿಂಗ್, ನಿಕ್ಷಾ ಮೋದಿ, ಹರ್ಷವರ್ಧನ್ ಸಿ
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.